ಸರಿಯಾಗಿ ಹೇಳಿಯೇ ಸರಿಯಾಗಿ ಮಾಡಿಯೇ ಸುಮ್ಮನಿರ ನೀನು. ಫೋನ್ ಕಟ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ. ಏನು ಯಾವಾಗಲೂ ಇವ್ರಿಗೆ ಹೆದರ್ಕಿಂಡೇ ಇರಬೇಕು. ನಾಚಿಕೆ ಆಗಲ್ಲ ಅಂತ ಅವರಿಗೆ. 3-4 ದಿನಕ್ಕೊಂದ್ಸರಿ ಫೋನ್ ಮಾಡ್ತಾರೆ. ಅದು ಇಷ್ಟು ಗೊತ್ತಾದ ಮೇಲೆ ತಕ್ಷಣ ಫೋನ್ ಮಾಡಿ ಇನ್ನಿದ್ದರಾದರೆ ಹೆಂಗಾದರೆ ಏನು ಎತ್ತ ಅಂತ ಗಾಬರಿ ಆತಿದ್ರು. ಇಲ್ಲಿದ್ರೆ ಎಷ್ಟು ದೂರ ಇಲ್ಲಿಂದ ಅಲ್ಲಿಗೆ? ಮನೆಯಲ್ಲಿ ಕಾರು ಅದೇ ಬೈಕದೆ ಬೇಕಾಗಿದ್ದದೆ ತಗೊಂಡು ಬತ್ತಿದ್ರು. ಅದಿಲ್ಲ, ಅಲ್ಲೂ ಫೋನಲ್ಲೇ ಮತ್ತು ಕಾನೂನಂತ ಅವ್ರದ್ದ. ಸುಮ್ಮನಿರು, ನೀ ಹೆದರ್ತಾ ಹೋದಂಗೂ ಹೆದರ್ಸ್ತಾರಷ್ಟೇ. ಅಲ್ಲ ಕಣೆ, ಅವರು ಕೇಳ್ತಿದ್ರೇನೋ ಬಾಲ್ ಹೆಂಗದಾನೆ ಅಂತ. ಕರೆಕ್ಟಾಗಿ ಹೇಳಬೇಕಿತ್ತಲ್ಲ ನಾನು. ಫೋನ್ ಕಟ್ ಮಾಡಿಬಿಟ್ಟೆ. ಈ ಮನೇಲಿ ಅತ್ತೆ ಮಾವ ಎಲ್ಲರೂ ಗಾಬರಿ ಆತಾರೇನೋ. ಎಲ್ಲರೂ ಬಂದುಬಿಟ್ರೆ ಕಡೆಗೆ ನಾಳೆ. ಅಯ್ಯೋ ಅಕ್ಕ, ನಿನ್ನ ಬುದ್ಧಿಗಿಷ್ಟು ಇಷ್ಟು ವರ್ಷ ಆದರೂ ನೀನು ಅವ್ರನ್ನ ಅರ್ಥ ಮಾಡ್ಕೊಂಡ್ಲಲ್ಲ. ಅಲ್ಲ, ಗಾಬರಿಯಾಗಿ ಬರೋರು ನಾಳೆ ತನಕ ಕಾಯ್ತಾರಾ? ಇವತ್ತೇ ಬತ್ತಿದ್ರು. ಎಷ್ಟು ದೂರ ಬೇಕಾತಲ್ಲ ಇಲ್ಲಿಂದ ಅಲ್ಲಿಗೆ? ಗಾಬರಿ ಆತಾರಂತೆ. ಅವ್ರ ಹೆಸರು ಹೇಳ್ಕೊಂಡು ನೀನು ಗಾಬರಿ ಆಗ್ಬೇಕೇನಷ್ಟೇ. ಯಾವಾಗ ನೋಡಿದ್ರು ಇವ್ರದ್ದು ಇದೇ ಕಾನೂನು. ಇವ್ರು ಹೇಳ್ದಂಗೆ ಆಗ್ಬೇಕೆಲ್ಲದು. ಪುಣ್ಯ ನೋಡು, ನಾ ರಾಕೇಶಿಗೆ ಫೋನ್ ಮಾಡಿ ಬನ್ನಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮತ್ತು ವಾಪಸ್ ಹೋಗ್ಬೋದೆ ಅಂದ್ರೆ ನಾನು ನಾಳೆ ಹೋಗ್ಬೇಕಂತ ಇದ್ನಾ. ಅವ್ರ ಜೊತೆನೇ ಹೋಗೋಕ್ಕಾಗ್ತದೆ ಅಂತ ಅಂದ್ಕೊಂಡಿದ್ದೆ. ಹಂಗೊಂದು ಮಾಡದೇ ಇದ್ದಿದ್ದು ಒಳ್ಳೇದಾಯ್ತು ನೋಡು. ಎಲ್ಲಾರು ಇವರೇ ಆಸ್ಪತ್ರೆಗೆ ಕರ್ಕೊಬಂದಿದ್ರು ಅಂದರೆ ಇನ್ನೂ ದೊಡ್ಡ ಆಗೋತಿತ್ತು ನಿನ್ನ ಗಂಡಂದು. ಅವನಿಗೆ ಹೇಳಿರಿ ನಂಗೆ ಹೇಳ ಅಂತ ಏನೂ ಇಲ್ಲದೆ ಇಷ್ಟ ಆಡ್ತಾರೆ. ಅಯ್ಯೋ ಪೂರ್ವಿತಾ, ಹೌದಾ? ರಾಕೇಶಿಗೆ ಫೋನ್ ಮಾಡಬೇಕು ಅಂತ ಮಾಡ್ಕೊಂಡಿದ್ರ. ನನಗೆ ಅವೆಲ್ಲ ತಲೆಗೇ ಬರಲ್ಲ ಮಾರತಿ, ಟೆನ್ಷನ್ನಲ್ಲಿ. ಅಯ್ಯೋ ದೇವ್ರೆ. ಅಲ್ಲ, ರಾಕೇಶಿಗೆ ಫೋನ್ ಮಾಡೋ ಬದಲು ಇವರಿಗೆ ಮಾಡ್ಬೋದಿತ್ತು ಕಣೆ. ಇವ್ರು ಹೇಳೋ ಸುಳ್ಳೇನಲ್ಲ. ಬತ್ತಿದ್ರು, ಹೌದಾ? ಮಗ ಅಂದ್ರೆ ಭಾಳ ಆಸೆ ಅದೇ ಮಾರತಿ. ನಿನ್ನ ಗಂಡಗೊಬ್ಬರಿಗೆ ಬಿಡು ಮಗ ಅಂದ್ರೆ ಆಸೆ ಇರೋದು. ಏನಕ್ಕ ನೀನು ಎಲ್ಲ ನಾನೇ ಹೇಳಬೇಕು. ಆಗಲಿ ಅಕ್ಕ, ನಿನ್ನ ಪ್ರಕಾರನೇ ಆಗಲಿ. ಬತ್ತಿದ್ರು ಅಂತಾನೆ ಮಾಡೋಣ. ಬಂದು ಏನು ಮಾಡ್ತಿದ್ರು ಹೇಳು? ಬಂದು ಏನು ಮಾಡ್ತಿದ್ರು? ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ. ದುಡ್ಡು ಅಪ್ಪಾಜಿನೇ ಕೊಡಬೇಕಿತ್ತು, ಹೌದಾ? ಅಲ್ಲಿ ಬಂದ್ಕೊಂಡು ಅಪ್ಪಾಜಿ ಕೈ ಕಡೆ ನೋಡ್ತಾನಿಲ್ಲ, ಅದು ಎಷ್ಟು ಚೆನ್ನಾಗಿರ್ತಿತ್ತು ನೋಡೋಣ ಹೇಳು. ನೀನು ಯೋಚನೆ ಮಾಡು. ಇಲ್ಲ ಹಂಗೇನಾದ್ರು ದುಡ್ಡೇ ತಂದಿದ್ರು ಅಂತಲೇ ಇಟ್ಕ. ಎಲ್ಲಿಂದ ತತ್ತಿದ್ರು ಹೇಳು? ಮಗುಗೆ ಹುಷಾರಿಲ್ಲ ಅಂತ ಹೇಳಿ ಯಾರ ಹತ್ರನಾರು ಸಾಲ ಮಾಡಿರೋರು. ಇದೊಂದು ನೆವ ಸಿಕ್ದಂಗೆ ಆತಿತ್ತು ಅವ್ರಿಗೆ ಸಾಲ ಮಾಡೋಕ್ಕೆ, ಗೊತ್ತಾ? ನನಗೆ ಇಷ್ಟ ಅರ್ಥ ಆಗಿದೆ ಮಾರತಿ. ನಿಂಗೆ ಯಾಕೆ ಅರ್ಥ ಆಗಲ್ಲ ಅಕ್ಕ? ನಿಂಗೆ ಗೊತ್ತಾಗಬೇಕು ಇವೆಲ್ಲ. ಇಲ್ಲ ಕಣೆ, ಹಾಗೇನಿಲ್ಲ. ಈಗ ಬಾಲ್ಯ ಖರ್ಚಿಗೆ ಅಂತಲೇ ಸ್ವಲ್ಪ ದುಡ್ಡು ಎತ್ತಿಟ್ಕೊಳಕ್ಕೆ ಹೇಳಿದ್ದೆ. ಬಾಲ್ಯ ಅಂದ್ರೆ ಆಸೆ ಇದೆ, ಮಗ ಅಂದರೆ ಯಾರಿಗೆ ಆಸೆ ಇರಲ್ಲ ಹೇಳು? ಅವನು ಚೆನ್ನಾಗೇ ನೋಡ್ಕಿತಿದ್ರು. ಈಗ ನಂಗಾರು ಏನು ಅಂತ ಒಂದು ಇದು ಮಾಡಲ, ಈಗೀಗ ಚೆನ್ನಾಗೇ ನೋಡ್ಕಿತಿದ್ರು. ಆತಮ್ಮ, ಆತ್ ತಾಯಿ. ವಿರಾಟ್ ಕೊಹ್ಲಿ, ಯಶ್, ಸುದೀಪ್ ಬಿಟ್ಟರು ನಿನ್ನ ಗಂಡೆ ಹೆಂಡತಿನ ಮಕ್ಕಳನ್ನ ನೋಡ್ಕೊಳ್ಳೋದು. ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ, ಸರಿನಾ? ಹೋಗಿ ಮಾರತಿ, ಅವರನ್ನೆಲ್ಲ ಎಂತಕ್ಕೆ ಹೋಲಿಸ್ತೀಯ? ನಾ ಹೇಳಿದ್ದಷ್ಟೇ. ಈಗ ಎಲ್ಲರೂ ಸಿಟ್ಟು ಮಾಡ್ಕೊಂಡಿರ್ತಾರೆ ನನ್ನ ಮೇಲೆ ಇವಳೊಂದು ಫೋನ್ ಮಾಡಿ ಹೇಳಲ್ಲ ಅಂತ. ಎಂಥರಾಗಲಿ, ನೀ ಹೇಳ್ದಂಗೆ ನಾಳೆ ಬೆಳಗಿನ ತನಕ ನೋಡಿ, ನಾಳೆ ಬೆಳಗ್ಗೆ ಒಂದು ಫೋನ್ ಮಾಡ್ತೀನಿ, ನೋಡೋಣ. ಫೋನ್ ಮಾಡಿ ಏನು ಹೇಳ್ತೀಯ ಆಮೇಲೆ? ಅಯ್ಯೋ ನಾನು ಕಟ್ ಮಾಡಬಾರ್ದಿತ್ತು ಫೋನು, ಸಾರಿ ಕಣ್ರಿ, ಬೇಜಾರು ಮಾಡ್ಕೋಬೇಡಿ. ಇವೇ ಇಲ್ಲ ಅಲ್ಲ, ನಿನ್ನ ಗಂಡನ ಅವಾಗ ಹಿಡಿಯೋರೇ ಇಲ್ಲ ನೋಡು. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಕೂತಿರ್ಬೇಕಾಗ್ತದೆ ನೀನು. ನಾ ಹೇಳೋದು ಕೇಳು. ವಿಷಯ ಅವ್ರಿಗೆ ಗೊತ್ತಾಗಿದೆ. ಹೆಂಗೂ ನೀನು ಹಿಂಗೆ ಧೈರ್ಯ ಆಗಿದ್ದೀನಿ ನೋಡ್ರೆ ಏನು ತೊಂದರೆ ಇಲ್ಲ, ಸಾಧಾರಣ ಇರ್ತದೆ ಬಾಲೆ ಅಂತಲೂ ಗೊತ್ತಾಗಿರ್ತದೆ. ಬೇಕಾದ್ರೆ ಅವ್ರು ಕೇಳಿ ವಿಚಾರಿಸಿದ್ದಾರೆ, ಇಲ್ಲ ಬಂದು ನೋಡ್ತಾರೆ, ಇಲ್ಲದೆ ಇದ್ರೆ ಸುಮ್ಮನೆ ಇರ್ತಾರೆ. ನಿನ್ನ ಕೆಲಸ ಏನೀಗ ಹೇಳೋ? ನಿನ್ನ ಆರೋಗ್ಯ ನೋಡ್ಕೊಳೋದು, ಬಾಲ್ಯ ಆರೋಗ್ಯ ನೋಡ್ಕೊಳ್ಳೋದು, ಎರಡೇ, ಬೇರೆ ಏನೂ ಇಲ್ಲ. ಬೇರೆ ಎಂಥದ್ದು ತಲೆಗೆ ತಗೊಂಡ್ಲೂ ಬೇಡ ನೀನು. ಅವತ್ತೇ ಸಿಸ್ಟರ್ ಹೇಳಿ ಹೋಗ್ಯಾರ, ಹೌದಾ? ನೀವು ಬೇರೆ ಎಲ್ಲ ಯೋಚನೆ ಮಾಡ್ದಂಗೂ ಹಾಲು ಗಾರ್ತದೆ ಅಂತ. ನಿನ್ನ ಮಗಗೆ ಹಾಲು ಚೆನ್ನಾಗಿ ಕೊಡಬೇಕು ನೀನು, ಅವನು ಚೆನ್ನಾಗಿರ್ಬೇಕು ಅಂದರೆ ನೀನು ಈ ಥರದ ಯೋಚನೆನೆಲ್ಲ ಮಾಡೋದು ಬಿಟ್ಟುಬಿಡು ಅಷ್ಟೇ. ಹ್ಞೂ ಕಣೆ ಪೂರ್ವಿತಾ, ಹಾಗೆ ಮಾಡ್ತೀನಿ. ಅಲ್ಲ ಬಾಲೆನ್ ಇಷ್ಟೊತ್ತು ಎಂತ ಮಾಡ್ತಾ ಇದೆ ಅಮ್ಮ? ಈಚೆ ಕರ್ಕೊಬರೋಕ್ಕೆ ಹೇಳಬೇಕಿತ್ತು ಮಾರತಿ, ಒಂದು ತೇಗಿಸ್ಬೇಕಿತ್ತು. ಅದನ್ನೇ ಮಾಡ್ತಾ ಇದೆ ಅಮ್ಮಲ್ಲಿ, ತೇಗಿಸ್ತಾ ಇದೆ.
ತೇಗಿಸಿ ಬೇಕಾದ್ರೆ ನಿಂಗೆ ಭಾಳ ಇದಾಗದಾದರೆ ಅಲ್ಲಿ ಅಮ್ಮನ ಕಾಟಿಗೂ ನಾ ಸೊಳ್ಳೆ ಪರದೆ ಹಚ್ಚಿನಿ, ಸೊಳ್ಳೆ ಪರದೆ ಕಟ್ಟಿನಿ, ಅಲ್ಲಿ ಸ್ವಲ್ಪ ಹೊತ್ತು ಮಲ್ಸ್ಕೊತದೆ, ಆಮೇಲೆ ತಂದು ಇಲ್ಲಿ ಬಿಡ್ತದೆ. ಅಯ್ಯೋ ಪಾಪ ಕಣೆ, ಅವ್ನು ಹೆಂಗಲ್ಲಿರ್ತಾನೆ, ಹೆಂಗೋ ಇರ್ತಾನೆ. ಅಮ್ಮ ಅದೇ ಆಯ್ತಾ ನೋಡ್ಕೋತದೆ ಕ್ಲೀನಾಗಿ. ನಿಂಗೆ ಮತ್ತು ನಿದ್ರೆ ಬಿಟ್ಟರೆ ಆಗಲ್ಲ, ಅದಕ್ಕೆ ಅಮ್ಮ ಹೇಳಿದ್ದು ಅಲ್ಲೇ ಬಿಟ್ಕೊಂಡು ನಾವು ಮಧ್ಯೆ ಎಲ್ಲಾರು ಕಕ್ಕಿದ್ರೆ ಎದ್ದೊಂಚೂರು ಒರ್ಸಕ್ಕಾಗ್ತದೆ. ನಿಮ್ಮ ಬ್ರಾಕ ತಂಗಿ ಇಬ್ಬರು ಒಂದೇ ಸರಿ ನಿದ್ರೆ ಬಂದರೆ ಮತ್ತು ಇತ್ಲಾಗೆ ನಿದ್ದೆ ಇರಲ್ಲ, ಹಂಗಾಗಿ ಬೇಡ, ನಾ ಇಲ್ಲೇ ಮಲ್ಸ್ಕೊಂಡು ಹಾಲು ಕುಡ್ಸೋಷ್ಟೊತ್ತಿಗೆ ಆಚೆಗೆ ಕರ್ಕೊಬತ್ತೀನಿ ಅಂದದೆ. ಸರಿ ಬಿಡು, ಸಿರಪ್ ಹಾಕಬೇಕಿತ್ತು ಕಣೆ. ಸಿರಪ್ ಹಾಕ್ತಾ? ಅಯ್ಯೋ ಮಾರತಿ, ಎಲ್ಲ ನಿನ್ಗಿಂತ ಚೆನ್ನಾಗಿ ಮಾಡ್ತಾ ಇದೆ, ನೀ ಏನು ತಲೆ ಕೆಡಿಸ್ಕೋಬೇಡ. ನಾ ಒಂದು ಕೆಲಸ ಮಾಡೋಣ ಅಂತಿದ್ದೀನಕ್ಕ, ಜೋಲಿ ಕಟ್ಟಿಬಿಡ್ತೀನಿ. ಅಲ್ಲೇ ಹೆಂಗೆ ಮೇಲೆ ಇದ್ದಾದೆ, ಜೋಲಿ ಕಟ್ಟಿದ್ರೆ ಜೋಲಿಲಿ ಚಂದ ನಿದ್ರೆ ಮಾಡ್ತಾವಂತೆ, ತಲೆನೂ ರೌಂಡ್ ಬರ್ತದಂತೆ ಕಣೆ. ಹೌದಾ? ಅಲ್ಲ ಇವೆಲ್ಲ ನಿಂಗೆ ಹೆಂಗೆ ಗೊತ್ತಾತ ಪೂರ್ವಿತಾ? ನೀ ಯಾರ ಹತ್ರದಿಂದ ಕಲಿತೆ ಇವನ್ನೆಲ್ಲ? ಯಾರ ಹತ್ರ ಎಂತ, ಎಲ್ಲ ಯೂಟ್ಯೂಬ್ ನೋಡಿ ಕಲಿಯೋದು. ನಿಂಗೆ ಡೆಲಿವರಿಗೆ 3 ತಿಂಗಳಿರ್ಬೇಕಾರೆ ನಾನೆಲ್ಲ ಸೆಟ್ ಮಾಡ್ತಾ ಇದ್ದೆ, ಗೊತ್ತಾನ? ಅಲ್ಲ ಅಕ್ಕ, ನಿನ್ನ ಹತ್ರ ಹೇಳಬೇಕು ಅಂತ ಮಾಡಿದ್ದೆ, ಅಮ್ಮನೂ ಕೇಳಬೇಕು ಅಂತಿತ್ತು. ಅಮ್ಮನ ಕಾಟ ಮೇಲೆ ಇದು ಕೊಂಡಿ ಅದೆ, ಅದಕ್ಕೊಂದು ಜೋಲಿ ಕಟ್ಕೊಂಡ್ರೆ ಹೆಂಗೆ? ಜೋಲಿಲಿ ಚಂದ ನಿದ್ರೆ ಮಾಡ್ತಾವಂತ ಮಕ್ಕಳು, ತಲೆನೂ ರೌಂಡ್ ಬರ್ತದಂತೆ, ಗೊತ್ತಾನ? ಅಯ್ಯೋ ಜೋಲಿ ಅಂದ್ರೆ ನಾನು ನೋಡಿನೇ, ಬಾಲಿ ಒಲ್ಲಿ ಎಚ್ಚರಾದ ಕೂಡಲೇ ಕಡೆ ಕರ್ಕೊಳೋದಲ್ಲ ಯಾರು. ನಾನು ನೀನು ಇಬ್ಬರು ನಿದ್ರೆ ಮಾಡಿಬಿಟ್ರೆ? ನಾನು ನಿದ್ರೆ ಮಾಡಲ್ಲ ಮಾರತಿ. ನಿನ್ನ ಮಗ ಎಷ್ಟೊತ್ತಿಗೆ ಹೇಳ್ತಾನೆ ಅಂತ ಕಾಯ್ತಿದ್ದೀನಿ, ಒಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ. ಅವ್ನು ನೋಡಿದ್ರೆ ನಿದ್ರೆ ಒಂದು ಜಾತಿ. ಹೇಳ್ತಾನೆ ತಡಿ, ಸ್ವಲ್ಪ ಹೊತ್ತು ಆಟ ಆಡಿ ಮತ್ತೆ ಮಲಗ್ತಾನೆ, ಅವಾಗ ಮಾತ್ರ ನಿಂದೇ ಕಾವಲು ನನ್ನ ಮಗಗೆ. ಹ್ಞೂ ಮಾರತಿ, ಕಾವಲು ಮಾಡೋಣ, ನಾನು ಇರೋದೇ ಅದಕ್ಕಲ್ಲ. ನಿಂಗೆ ತಿಂಡಿ ತಂದುಕೊಡ್ಲಾ? ಕಡುಬು, ಬೆಲ್ಲ, ತುಪ್ಪ, ಬೆಣ್ಣೆ ಹಾಕಕ್ಕೆ ಹೇಳಿದಮ್ಮ. ಬೆಣ್ಣೆ ಮಾತ್ರ ಚೂರೇ ಮುಡಿಸ್ತೀನಿ ನಾನು. ಬೇಡ ಬೇಡ, ನಂಗೆ ಹುಷೇನಿಲ್ಲ, ನೀವು ಚೂರು ಹೋಗಿ ಬಾರೆ ತೆಗೆದ್ನ ನೋಡ್ಕೆ ಬಾರೆ ಪೂರ್ವಿತಾ. ಅದು ಒಂದು 10 ನಿಮಿಷ ಇಲ್ಲೇ ಮಲಸೋದಾದ್ರೆ ಮಲಸ್ಲಿ. ಅಕ್ಕ ನೀ ಏನೇ ಮಾರತಿ, ಹಂಗೇನಾರು ಇದ್ರೆ ಅಮ್ಮ ಬಂದು ಹೇಳ್ತಿರ್ಲಾ? ಏನಾಗಲ್ಲ ಬಿಡು, ಅದಕ್ಕೆ ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೋತೆ? ಅಲ್ಲ ಸುಮಾರು ಹೊತ್ತಾತಲೆ, ಎಷ್ಟು ಹೊತ್ತಾರಾಗಲಿ ಅಲ್ಲಿ ಅಮ್ಮನ ಹತ್ರ ಅದೇ ಅಜ್ಜ ಅಜ್ಜಿ ಇಬ್ಬರು ಮೊಮ್ಮಗನ ಜೊತೆ ಹೆಂಗೆ ಆಟ ಆಡ್ತಾ ಕೂತಾರೆ ಗೊತ್ತಾ? ಅಲ್ಲೇ ಖುಷಿಲಿ ಅದರ ಕಡೆ ನೋಡೋಕೆ ಒಳ್ಳೆ ಖುಷಿ ಆಗ್ತದೆ. ನಿನ್ನ ಮಗ ಮಾತ್ರ ಎಲ್ಲರಿಗೂ ಖುಷಿ ತಂದನಕ್ಕ. ನಿನ್ನ ಜೀವನದಲ್ಲೂ ಹಾಗೆ ಖುಷಿ ತಂದರೆ ಸಾಕೆ. ನಾನು ನಿಜ ಈಗಲ್ಲಿ ಅಪ್ಪಾಜಿ ಅಮ್ಮ ಆಟ ಆಡ್ತಾ ಕೂತಿದ್ರಾ, ಹಾಗೆ ಅಂದ್ಕೊಂಡೆ, ದೇವರ ಎಲ್ಲರ ಜೀವನದಲ್ಲಿ ಇದೇ ಥರ ಖುಷಿ ಇರಲಿ ಅಂತ. ಹ್ಞೂ ಕಣೆ ಪೂರ್ವಿತಾ, ಖುಷಿಲಿರ್ಬೇಕು, ಹೌದು ಎಲ್ಲರೂ. ಪಾಪ ಅವ ಏನು ಮಾಡ್ತಾನೆ, ತಗೊಂಬ ಖುಷಿ ಅಂದರೆ ಎಲ್ಲಿಂದ ತರ್ತಾನೆ? ನಾವು ಖುಷಿ ಮಾಡ್ಕೋಬೇಕು ಅಷ್ಟೇ. ನಾನು ಇನ್ನು ಅಂದ್ಕೊಂಡಿನಿ, ಏನು ತಲೆ ಬಿಸಿ ಇದ್ದರೂ ನನ್ನ ಮಗನ ಜೊತೆ ಇದ್ದು ಮರ್ತು ಬಿಡ್ತೀನಿ. ನಂಗೆ ಈಗ ಒಂಚೂರು ಎದ್ದೋಗಿ ನೋಡೋಣ ಅಪ್ಪಾಜಿ ಅಮ್ಮನ ಅಂತ ಕಾಣ್ತದೆ, ಆದರೆ ಚಳಿ, ಅಮ್ಮನೂ ಬೈತದೆ ಎಂತಕ್ಕೆ ಈ ತಂಡಿಲಿ ಬಂದೆ ಅಂತ. ಅಲ್ಲ ಅಮ್ಮಗೆ ಗೊತ್ತಾ ಇವ್ರು ಫೋನ್ ಮಾಡಿ ನಾನು ಬೈದಿದ್ದು? ಇಲ್ಲ, ನಾ ಹೇಳೋಕ್ಕೆ ಹೋಗಲ್ಲ, ನೀನು ಹೇಳಕ್ಕೆ ಹೋಗ್ಬೇಡ, ಸುಮ್ಮನಿರು. ಅಲ್ಲ ಕಣೆ ಅಕ್ಕ, ನಾನು ನಾಳೆ ಹೋಗ್ತೀನಿ ಆತ, ಬೇಕಾದ್ರೆ ಇನ್ನೊಂದು 15 ದಿವಸ ಬಿಟ್ಟು ಮತ್ತೆ ಬರ್ತೀನಿ. ಅಲ್ಲಿ ತನಕ ಅಮ್ಮಗೆ ಅಂತ ಹೇಳಬೇಡ ಕಣೆ, ಅದು ಪಾಪ ಎರಡೂ ಕಡೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತದಲ್ಲ, ಮೊನ್ನೆ ಬೇಜಾರು ಮಾಡ್ತಿತ್ತು. ನೀ ಎಂತ ಅತ್ತೆ ಇದ್ದಿದ್ರೆ ಚೆನ್ನಾಗಿ ನೋಡ್ಕೊತಿದ್ರು ಅಂತ ಏನಾರು ಹೇಳ್ದ? ಎಂತಕ್ಕೆ ಹಂಗೆ ಹೇಳಕ್ಕೆ ಹೋದೆ ಹೇಳೋ? ಮೊದಲೇ ಅದಕ್ಕೆ ಅತ್ತೆ ಕಂಡ್ರೆ ಆಗಲ್ಲ, ಮತ್ತು ಅದೇ ಇದ್ರೆ ಹಿಂಗೆ ಹೇಳಿದ್ರೆ ಬೇಜಾರಾಗಲ್ಲ. ಅಯ್ಯೋ ಹೌದನೇ, ಅಮ್ಮ ಹಂಗೇನಾರು ಹೇಳ್ತಾ? ನನಗೆ ಎಂತ ನೆನಪಿಲ್ಲಪ್ಪ ನಾನು ಹೇಳಿದ್ದು. ಹೋಗಲಿ ಬಿಡು, ಇನ್ನು ಹೇಳಲ್ಲ ಮಾರತಿ. ಆದರೂ ನೀ ಏನೇ ಹೇಳ, ಅತ್ತೆ ಇದ್ದಷ್ಟು ದಿವಸ ಬಾಲೆ ಅದನ್ನೇ ಅಂತ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಕಣೆ. ಮಾತ್ರ ಪಲ್ಲವಿದೊಂದು ಹಿಂಗೆ ಅಲ್ಲದೆ ಇದ್ದಿದ್ರೆ ಗ್ಯಾರಂಟಿ ಅಮ್ಮನ ಹತ್ರ ಬೈಸ್ಕೊಂಡಾರ ನಾನು ಅತ್ತೇನು 1 ತಿಂಗಳು ಬಿಟ್ಕೋತಿದ್ದೆ. ಅಯ್ಯೋ ಅಕ್ಕ ನೀ ಸುಮ್ಮನಿರು, ಅವರೆಲ್ಲ ಒಂದು 2-3 ದಿನಕ್ಕೆ ಹಂಗೆ ಮಾಡ್ಬೋದು ಕಣೆ. ಎಷ್ಟೊತ್ತಿಗೂ ತಿಂಗಳನ್ಗಟ್ಲೆ ಆ ಥರ ಹಿಂಗೆ ಮಾಡ್ತಿರ್ತಾರೆ, ಹಾಗೆ ನಿದ್ರೆ ಬಿಟ್ಟು ಅಂತ ಲೆಕ್ಕ ಹಾಕ್ದ. ಗೊತ್ತಿತ್ತು ಅತ್ತಿಗೆ 2 ದಿವಸ ಇದ್ದು ಹೋಗೋದು ಅಂತ, ಇದ್ದಷ್ಟು ದಿವಸ ನೋಡ್ಕೊಂಡಾರೆ. ಅದರಲ್ಲಿ ಏನಿಲ್ಲ ಬಿಡು. ಹಂಗಂತೇಳಿ ಇನ್ನೊಂದು ಸರಿ ಅತ್ತೇನು ಬನ್ನಿ ಅವ್ರನ್ನ ಬಿಟ್ಕೊತೀನಿ ಅವೆಲ್ಲ ಏನೂ ಹೇಳಕ್ಕೆ ಹೋಗ್ಬೇಡ. ಇಲ್ಲಷ್ಟೇ ಅಲ್ಲ, ಅಲ್ಲಿಗೆ ಹೋದ್ಮೇಲೂ ಅಷ್ಟೇ. ಅಲ್ಲಿಗೆ ಹೋದ್ಮೇಲೆ ಅಂತ ನೀ ಹೇಳಿದ್ರೆ ನನಗೆ ಮತ್ತೆ ತಲೆ ಬಿಸಿ ಶುರು ಆಗ್ತದೆ ಕಣೆ ಪೂರ್ವಿತಾ. ಹೆಂಗಾಗ್ತದೇನೋ.
ಎಲ್ಲ ಚೆನ್ನಾಗಿ ಆತದಕ್ಕ, ನೀ ಹೆದರಬೇಡ. ಅಮ್ಮ ಹೇಳಿದೆ 9 ತಿಂಗಳ ತನಕ ನೀನು ಕಳ್ಸಲ್ಲಂತೆ. 9 ತಿಂಗಳ ತನಕ ನಾ ಇಲ್ಲೇ ಇರ್ಬೇಕಂತ? ಅಲ್ಲ ಮನೆ ಕತೆ ಅಂತ. ನಾ ಇನ್ನು ಹೋಗಿ ಹೊಸ್ದಾಗೆಲ್ಲ ಸಮ್ ಮಾಡ್ಕೋಬೇಕೇನ? ಅಲ್ಲ ಅದಕ್ಕೆ ನೀವು 9 ತಿಂಗಳ ತನಕ ಎಂತ ಕಾಯ್ಬೇಕು? ನೀ ಈಗ ಹೋದರೂ ಹೊಸ್ದಾಗೆ ಎಲ್ಲ ಸಮ್ ಮಾಡ್ಕೋಬೇಕು. ಆದರೂ ಒಂದೊಂದು ಆಸೆ ಇದೆ ಕಣೆ, ಹೆಂಗೆ ಇಟ್ಕೊಂಡಿರ್ಬೋದು ನಿನ್ನ ಗಂಡ ಮನೇನ ಅಂತ. ಪಾತ್ರೆ ಪೂರ್ತಿ ಒಂದು ಟ್ರಿಪ್ ಅಷ್ಟು ಆಗ್ಯದೆ, ಆಮೇಲೆ ಗುಂಡನ ಹತ್ರ ಕೊಟ್ಟಿರ್ತಾರೆ, ಅವ್ನು ತೊಳ್ಕೊಡ್ತಾನೆ, ಮತ್ತು ಪೂರ್ತಿ ಹಿಂಗೆ ಮಾಡಿರ್ತಾರೆ ಅಷ್ಟೇ. ಗುಂಡ ಒಬ್ಬ ಚಟ್ನಿ ಆತಾನೆ. ಪಾಪ ಕಣೆ, ಅವನು ನೆನೆಸ್ಕೊಂಡ್ರೆ ಅದು ಯಾವ ಜನ್ಮದ ಋಣ ಬಂದನೇ ಏನೋ. ನೀವು ನನ್ನ ಅಮ್ಮ ಇದ್ದಂಗೆ ಅಂತಲೇ ಹೇಳ್ತಿರ್ತಾನೆ ಯಾವಾಗಲೂ. ಅವನು ಇದ್ದಿದ್ದಕ್ಕೆ ನೀ ಬದುಕಿಂಡೆ ಬಿಡು. ಅವನಿಗೇನು ತೊಂದರೆ ಕೊಡದೆ ನೀ ಹೋಗೋ ತನಕ ಅವನಿದ್ರೆ ಸಾಕು ಅನ್ನಂಗೆ ಆಗ್ಯದ ನನಗೆ. ಆತದೆ ಬಿಡು, ಏನೋ ಒಂದು ಆತದೆ. ಬಾಲೆನೊಂಚೂರು ಈ ಸತಿ ಹೋಗಿ ನೋಡ್ಕೊ ಬಾರೆ. ಮಲ್ಗೇನ ಎಂತ ಮಾಡೇನೆ ನೋಡ್ಕೊ ಬಾ. ಮಲಗದೆ ಇದ್ದರೆ ನಾ ಒಂಚೂರು ಹಾಲು ಕೊಡ್ತೀನಿ, ಅಮ್ಮನ ಹತ್ರ ಹೇಳು, ಹಾಲು ಕುಡಿಸಿ ಮಲಸ್ತದಂತೆ ಅಂತ ಹೇಳು.